ವಿದ್ಯಾರ್ಥಿಗಳು ಪ್ರಮುಖವಾಗಿ ಹುಡುಗಿಯರು ತಮ್ಮ ಹಕ್ಕಿಗಾಗಿ ಪ್ರತಿಭಟನೆಯನ್ನ ಮಾಡಿದ್ದು ತಪ್ಪ ಅನ್ನುವಂಥ ಪ್ರಶ್ನೆಯನ್ನು ಪ್ರಿಯಾಂಕಾ ಗಾಂಧಿ ಅವರು ಕೇಳಿದ್ದಾರೆ. ಬಿಹಾರ, ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಪ್ರತಿಭಟನೆಗೆ ಬಂದಂಥ ವಿದ್ಯಾರ್ಥಿನಿಯರ ಮೇಲೆ ಎಫ್ಐಆರ್ ಮಾಡಿದ್ದು ಯಾತಕ್ಕಾಗಿ ಅನ್ನುವಂಥ ಪ್ರಶ್ನೆಯನ್ನ, ಹುಡುಗಿಯರು ಹಕ್ಕಿಗಾಗಿ ಪ್ರತಿಭಟನೆ ಮಾಡಿದ್ದೇ ತಪ್ಪ ಅಂತ ಪ್ರಿಯಾಂಕಾ ವಾದ್ರಾ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಹುಡುಗಿಯರ ಪರವಾಗಿ, ವಿದ್ಯಾರ್ಥಿನಿಯರ ಪರವಾಗಿ ಪ್ರಿಯಾಂಕಾ ವಾದ್ರಾ ಅವರು ಈಗ ತಮ್ಮ ಧ್ವನಿಯನ್ನು ಎತ್ತಿದ್ದಾರೆ. ಪ್ರಮುಖವಾಗಿ ಒಂದು ಪರೀಕ್ಷಾ ಅಕ್ರಮದ ವಿರುದ್ಧವಾಗಿ ಪ್ರತಿಭಟನೆಗೆ ಮುಂದಾದಂತಹ ವಿದ್ಯಾರ್ಥಿನಿಯರು, ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ಪ್ರತಿಭಟನೆಗೆ ಮುಂದಾದಂತಹ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಆಗಿದೆ. ಇದೇ ವಿಚಾರವನ್ನು ಇಟ್ಟುಕೊಂಡು ಕೇಂದ್ರದ ವಿರುದ್ಧ ಪ್ರಿಯಾಂಕಾ ಗಾಂಧಿ ಅವರು ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರತಿಭಟನೆ ಮಾಡಿದ್ರೆ ಪೋಷಕರಿಗೆ ಕರೆ ಮಾಡಿ ಬೆದರಿಕೆ ಹಾಕ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ವಿದ್ಯಾರ್ಥಿಗಳ ಪೋಷಕರಿಗೆ ಕಾಲ್ ಹೋಗ್ತಾ ಇದೆಯಂತೆ, ಅವರಿಗೆ ಬೆದರಿಸುವಂತಹ ಕೆಲಸ ಆಗ್ತಾ ಇದೆಯಂತೆ. ನಿಮ್ಮ ಮಕ್ಕಳನ್ನ ಯಾಕೆ ಪ್ರತಿಭಟನೆಗೆ ಕಳುಹಿಸಿದ್ರಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರಂತೆ. ಯಾಕೆ ಹುಡುಗಿಯರು ಪ್ರತಿಭಟನೆ ಮಾಡಲೇಬಾರ್ದಾ, ವಿದ್ಯಾರ್ಥಿನಿಯರು ಭಯೋತ್ಪಾದಕರಲ್ಲ ಅಂತ ಪ್ರಿಯಾಂಕಾ ಗಾಂಧಿ ಅವರು ವಿದ್ಯಾರ್ಥಿನಿಯರ ಪರವಾಗಿ ಈಗ ತಮ್ಮ ಧ್ವನಿಯನ್ನು ಎತ್ತಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನವರು ಈ ಒಂದು ವಿಚಾರವನ್ನ ಆಡಳಿತ ಪಕ್ಷವನ್ನ ಕಟ್ಟಿಹಾಕೋದಕ್ಕೆ ದೊಡ್ಡ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇರುವಂಥದ್ದು. ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅವರು ಒಂದು ಕಡೆ ವಿದ್ಯಾರ್ಥಿನಿಯರ ಪರವಾಗಿ ತಮ್ಮ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ, ಮತ್ತೊಂದೆಡೆ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ನಾನು ನ್ಯಾಯವನ್ನು ಕೊಡಿಸ್ತೇನೆ, ಈ ವಿಚಾರವಾಗಿ ಸರ್ಕಾರ, ಪ್ರಮುಖವಾಗಿ ಪ್ರಧಾನಿಯವರು ಅಮಿತ್ ಶಾ ಅವರು ರಿಯಾಕ್ಟ್ ಮಾಡಬೇಕು ಅಂತ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಹೋರಾಟವನ್ನ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ಈ ಬಿಹಾರ, ಯಾಕೆಂತಂದ್ರೆ ಈ ಒಂದು ಹೋರಾಟ ಕೇವಲ ದೆಹಲಿಯಲ್ಲಿ ಆಗಲಿಲ್ಲ, ದೇಶವ್ಯಾಪಿ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಈ ಒಂದು ಹೋರಾಟ ದೊಡ್ಡ ದೊಡ್ಡ ಮಟ್ಟದಲ್ಲಾಯಿತು. ಆ ಸಂದರ್ಭದಲ್ಲಿ ಯಾರೆಲ್ಲ ಪೊಲೀಸರ ಮೇಲೆ ಎರಗೋದಕ್ಕೆ ಬಂದ್ರು ಅಂದ್ರೆ ಒಂದು ರೀತಿಯಲ್ಲಿ ಪ್ರತಿಭಟನೆ ಯಾವಾಗ ಕೈ ಮೀರಿ, ಪರಿಸ್ಥಿತಿ ಮೀರಿ ಹೋಗೋದಕ್ಕೆ ಶುರುವಾಗ್ಬಿಡ್ತು, ಆಗೆಲ್ಲವೂ ಕೂಡ ಅಲ್ಲೆಲ್ಲ ಯಾರ್ಯಾರು ಭಾಗಿಯಾಗಿದ್ರು ಅಕಾರ್ಡಿಂಗ್ ಟು ದೇರ್ ರೂಲ್ಸ್ ಅಂತ ಅವರು ಹೇಳ್ತಾರೆ. ಯಾಕೆಂದ್ರೆ ಕಾನೂನಿನ ಕ್ರಮದಲ್ಲಿ ಯಾರು ಕಾನೂನು ಕೂಡ ಮೀರೋ ಹಾಗಿಲ್ಲ, ಹೀಗಾಗಿ ಅವರ ವಿರುದ್ಧ ನಾವು ಎಫ್ಐಆರ್ ಮಾಡಿದ್ದೇವೆ ಅಂತ ಪೊಲೀಸ್ ಇಲಾಖೆಯವರು ಹೇಳ್ತಾರೆ, ಸರ್ಕಾರಗಳು ಸಮರ್ಥಿಸಿಕೊಳ್ತಾವೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪ್ರಮುಖವಾಗಿ ಪ್ರಿಯಾಂಕಾ ಗಾಂಧಿ ಅವರು ಕೇಳ್ತಾ ಇರುವಂತದ್ದು ಪ್ರಶ್ನೆ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು, ಹೆಣ್ಣು ಮಕ್ಕಳು ಭಾಗಿಯಾಗಿದ್ರು, ಏನು ಹಾಗಾದ್ರೆ ಅವರ ಹಕ್ಕಿಗಾಗಿ ಅವರು ಪ್ರಶ್ನೆ ಮಾಡೋದೇ ತಪ್ಪ, ಅವರು ಪ್ರತಿಭಟಿಸೋದೇ ತಪ್ಪ, ಅವರು ವಿದ್ಯಾರ್ಥಿನಿಯರು ಸ್ವಾಮಿ, ಅವರೇನು ಭಯೋತ್ಪಾದಕರಲ್ಲ, ಅವರ ಮೇಲೆ ಯಾಕೆ ಎಫ್ಐಆರ್ ಮಾಡಿದ್ರಿ? ಅದರ ಜೊತೆಗೆ ಅವ್ರು ಹೇಳ್ತಾ ಇರುವಂತಹ ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿನಿಯರು ಯಾರ್ಯಾರು ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾದ್ರು ಅವರ ಪೇರೆಂಟ್ಸ್ಗಳಿಗೆ, ಪೋಷಕರಿಗೆ ಕರೆ ಹೋಗ್ತಾ ಇದೆಯಂತೆ, ಕಾಲ್ ಮಾಡಿ ನೀವುಗಳು ಅವರನ್ನ ಯಾಕೆ ಪ್ರತಿಭಟನೆಗೆ ಬೀದಿಗಿಳಿಯೋದಕ್ಕೆ ಕಳುಹಿಸಿ ಕೊಟ್ರಿ, ಯಾಕಾಗಿ ಅವರನ್ನ ಮನೆಯಿಂದ ಆಚೆ ಕಳಿಸಿದ್ರಿ, ಯಾಕಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರಿ ಅನ್ನುವಂಥ ಬೆದರಿಸುವಂತಹ ಕೆಲಸವನ್ನ ಆ ವಿದ್ಯಾರ್ಥಿನಿಯರ ಪೋಷಕರಿಗೆ ಕರೆ ಮಾಡಿ ಮಾಡಲಾಗ್ತಾ ಇದೆಯಂತೆ. ಹೀಗಾಗಿ ಇದೆಲ್ಲ ಯಾಕೆ, ಏನು ಅವರು ತಪ್ಪು ಮಾಡಿದ್ದಾರಾ? ಅವರಿಗೆ ನ್ಯಾಯ ಸಿಗೋದಕ್ಕೆ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವರ ಹಕ್ಕನ್ನು ಅವರು ಕೇಳ್ತಾ ಇದ್ದಾರೆ. ನಾವು ಕಂಡಂತಹ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ನಾವು ಕಷ್ಟಪಟ್ಟು ಓದಿರ್ತೇವೆ, ನಾವು ಅದನ್ನು ಎಕ್ಸಾಮಿನೇಷನ್ಸ್ ಪಾಸ್ ಮಾಡಿ ನಾವು ನಮ್ಮ ಜೀವನವನ್ನು ಕಟ್ಕೊಳ್ಬೇಕಾಗತ್ತೆ. ಅಂಥ ವಿಚಾರದಲ್ಲೂ ಕೂಡ ನೀವು ಈ ರೀತಿಯಾಗಿ ಆಟವನ್ನು ಆಡಿಬಿಟ್ರೆ ನಮ್ಮ ಜೀವನವನ್ನು ನಾವು ಕಟ್ಕೊಳ್ಳೋದು ಹೇಗೆ ಅನ್ನುವಂಥ ಕಾರಣಕ್ಕೆ ಅವರು ಈ ರೀತಿಯಾಗಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವರನ್ನು ಹತ್ತಿಕ್ಕುವಂತಹ ಕೆಲಸದಲ್ಲಿ ಎಫ್ಐಆರ್ ಮಾಡ್ತಾ ಇದ್ದಾರೆ, ಪೇರೆಂಟ್ಸ್ಗಳಿಗೆ ಬೆದರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಅವರು ಅವರ ಪರವಾಗಿ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ.